ಹಲೋ ಸ್ಟೂಡೆಂಟ್, ಇವತ್ತಿನ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ನಾವು ಚಾಪ್ಟರ್ ನಂಬರ್ 7.1 ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಥವಾ ಯುರೋಪಿಯನ್ನರ ಆಗಮನ, ಈ ಒಂದು ಚಾಪ್ಟರ್ನಿಂದ ನಾವು 3rd and 4th ಆಂಗ್ಲೋ ಮೈಸೂರು ವಾರ್ಸ್ ಅಥವಾ 3ನೇ ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಕಳೆದ ತರಗತಿಯಲ್ಲಿ 1ನೇ ಮತ್ತು 2ನೇ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಅಂದರೆ ನಾವು 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಒಂದು ಒಪ್ಪಂದದೊಂದಿಗೆ ಅಂದರೆ ಮಂಗಳೂರು ಒಪ್ಪಂದದೊಂದಿಗೆ ಈ ಒಂದು 2ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿರುತ್ತೆ. ಈ ಒಂದು ಒಪ್ಪಂದದ ಅನ್ವಯ ಏನು ಅಂತ ಹೇಳಿದ್ರೆ, ಉಭಯ ಪಕ್ಷದವರು ಅಂತಂದರೆ ಬ್ರಿಟಿಷರು ಮತ್ತು ಮೈಸೂರಿನ ಅರಸರು ಗೆದ್ದ ಪ್ರದೇಶಗಳನ್ನು ಹಿಂತಿರುಗಿಸಲು ಮತ್ತು ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡಲು ಒಪ್ಕೊಂಡಿರ್ತಾರೆ. ನಂತರ ನಾವು 3ನೇ ಆಂಗ್ಲೋ ಮೈಸೂರು ಯುದ್ಧ, ಇದರಲ್ಲಿ ನೋಡೋದಾದರೆ ಟಿಪ್ಪು ಸುಲ್ತಾನ ವರ್ಸಸ್ ಬ್ರಿಟಿಷರು, ಮರಾಠರು, ಹೈದರಾಬಾದಿನ ನಿಜಾಮರು. ಹಾಗೆ ಟಿಪ್ಪು ಫ್ರೆಂಚ್, ಪರ್ಷಿಯಾ, ಅಫ್ಘಾನಿಸ್ತಾನ, ಟರ್ಕಿ ದೇಶಗಳ ನೆರವನ್ನು ಪಡೆಯಲು ಪ್ರಯತ್ನ ಮಾಡ್ತಾನೆ. ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್. ಈ ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಕೊನೆಯಾಗುತ್ತೆ. ಈ ಒಪ್ಪಂದದ ಪ್ರಕಾರ ಟಿಪ್ಪು ತನ್ನ ಅರ್ಧ ರಾಜ್ಯ ಒಪ್ಪಿಸಿದ ತನ್ನ 2 ಮಕ್ಕಳನ್ನು ಒತ್ತೆ ಇಡಬೇಕಾಯಿತು. ಅಂದರೆ ಈ ಒಂದು 3ನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 1792ರವರೆಗೆ ಸಂಭವಿಸುತ್ತೆ. ಟಿಪ್ಪು ಮತ್ತು ಇಂಗ್ಲಿಷರು ಪರಸ್ಪರ ಅನುಮಾನದಿಂದಿರ್ತಾರೆ. ಅಂತಂದರೆ ಇವರು 1ನೇ ಮತ್ತು 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿದ್ರೂ ಸಹ ಇವರಿಗೆ ಪರಸ್ಪರ ಅನುಮಾನ ಇರುತ್ತೆ. ಅಂತಂದರೆ ಇವರು ಪರಸ್ಪರ ಯುದ್ಧಕ್ಕೆ ಬರ್ಬೋದು ಅನ್ನುವಂಥ ಒಂದು ಅನುಮಾನದಿಂದನೇ ಇರ್ತಾರೆ. ಆದ್ದರಿಂದ ಇಂಗ್ಲಿಷರನ್ನು ಭಾರತದಿಂದ ಹೊರಹಾಕಲು ಟಿಪ್ಪು ಫ್ರೆಂಚರ ಸಹಾಯವನ್ನು ಪಡೆಯಲು ಪ್ರಯತ್ನಿಸ್ತಾನೆ. ಅಂದರೆ ಫ್ರೆಂಚರು ಬ್ರಿಟಿಷರ ವಿರೋಧಿಗಳಾಗಿರ್ತಾರೆ. ಆದ್ದರಿಂದ ಫ್ರೆಂಚರ ಸಹಾಯವನ್ನು ಟಿಪ್ಪು ಬ್ರಿಟಿಷರ ವಿರುದ್ಧ ಪಡೆಯಲು ಪ್ರಯತ್ನವನ್ನು ಪಡ್ತಾ ಇರ್ತಾನೆ. 1789ರಲ್ಲಿ ಟಿಪ್ಪು ತಿರುವಾಂಕೂರಿನ ಮೇಲೆ ಅಪ್ರಚೋದಿತ ಆಕ್ರಮಣವನ್ನು ಮಾಡ್ತಾನೆ. ಅಂದರೆ ಅವನೇನು ಮಾಡ್ತಾನೆ ಅಂತಂದರೆ ಫ್ರೆಂಚರ ಸಹಾಯವನ್ನು ಪಡೆದು ತಿರುವಾಂಕೂರಿನ ಮೇಲೆ, ತಿರುವಾಂಕೂರು ಬ್ರಿಟಿಷರ ಒಂದು ಅಧಿಪತ್ಯವಾಗಿತ್ತು, ಆ ಒಂದು ಪ್ರದೇಶದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಈ ಒಂದು ಆಕ್ರಮಣದೊಂದಿಗೆ ಈ ಒಂದು 3ನೇ ಆಂಗ್ಲೋ ಮೈಸೂರು ಯುದ್ಧ ಸಂಭವಿಸುತ್ತೆ. ನಂತರ ತಿರುವಾಂಕೂರು ಕಂಪನಿಯ ಜೊತೆಗೆ ಒಪ್ಪಂದದಲ್ಲಿ ಇದ್ದುದರಿಂದ ಬ್ರಿಟಿಷರು ಟಿಪ್ಪುವಿನ ಮೇಲೆ ಯುದ್ಧವನ್ನು ಸಾರ್ತಾರೆ. ಅಂದರೆ ತಿರುವಾಂಕೂರನ್ನು ಬ್ರಿಟಿಷರು ನೋಡಿಕೊಳ್ಳುವಂಥ ಒಂದು ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಆದ್ದರಿಂದ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಟಿಪ್ಪುವಿನ ಮೇಲೆ ಯುದ್ಧವನ್ನು ಸಾರ್ತಾರೆ. ಬ್ರಿಟಿಷರ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಕಾರ್ನ್ವಾಲಿಸ್, ಇವರು ಬ್ರಿಟಿಷರ ಗವರ್ನರ್ ಜನರಲ್ ಆಗಿರ್ತಾನೆ. ಇವರು ಮರಾಠರು ಮತ್ತು ನಿಜಾಮರನ್ನು ತನ್ನೆಡೆಗೆ ಸೆಳೆದುಕೊಳ್ತಾನೆ. ಅಂದರೆ ಲಾರ್ಡ್ ಕಾರ್ನ್ವಾಲಿಸ್ ಬ್ರಿಟಿಷರ ಗವರ್ನರ್ ಜನರಲ್ ಮರಾಠರು ಮತ್ತು ನಿಜಾಮರನ್ನು ತನ್ನ ಕಡೆಗೆ ಸೆಳೆದುಕೊಳ್ತಾನೆ. ಟಿಪ್ಪುವನ್ನು ಏಕಾಂಗಿಯಾಗಿ ಸೋಲಿಸ್ತಾನೆ. ಅಂದರೆ ಈ 3 ಜನ ಅಂದರೆ ಬ್ರಿಟಿಷರು, ನಿಜಾಮರು ಮತ್ತು ಮರಾಠರು ಒಂದುಗೂಡಿ ಟಿಪ್ಪುವಿನ ವಿರುದ್ಧ ಹೋರಾಟವನ್ನು ಮಾಡ್ತಾರೆ, ಯುದ್ಧವನ್ನು ಮಾಡ್ತಾರೆ. ಈ ಯುದ್ಧದಲ್ಲಿ ಟಿಪ್ಪುವನ್ನು ಏಕಾಂಗಿಯಾಗಿ ಮಾಡ್ತಾರೆ. ಏಕಾಂಗಿಯಾಗಿ ಮಾಡಿದ್ರಿಂದ ಟಿಪ್ಪು ಸೋಲನ್ನು ಅನುಭವಿಸುತ್ತಾನೆ. ಈ ಒಂದು ಯುದ್ಧವು ನಂತರ 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಅಂದರೆ ಒಂದೊಂದು ಯುದ್ಧದಲ್ಲಿಯೂ ಕೂಡ ಒಂದೊಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅದರಂತೆ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಜರುಗುತ್ತೆ. ಈ ಒಂದು ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಗೊಳ್ಳುತ್ತೆ. ಇದರ ಒಪ್ಪಂದದ ಪ್ರಕಾರ ಒಪ್ಪಂದದಲ್ಲಿ ಏನು ಒಪ್ಪಂದವನ್ನು ಮಾಡಿಕೊಳ್ತಾರೆ ಅಂತಂದರೆ ಟಿಪ್ಪು ತನ್ನ ರಾಜ್ಯದ ಅರ್ಧ ಭಾಗವನ್ನು ಬಿಟ್ಕೊಡ್ಬೇಕು. ಅಂದರೆ ಟಿಪ್ಪು ಇದರಲ್ಲಿ ಸೋತಿರ್ತಾನೆ. ಆ ಒಂದು ಕಾರಣದಿಂದ ತನ್ನ ರಾಜ್ಯದ ಅಂದರೆ ತನ್ನ ಒಂದು ರಾಜ್ಯದ ಅರ್ಧ ಭಾಗವನ್ನು ಬ್ರಿಟಿಷರಿಗೆ ಕೊಡಬೇಕು ಅಂತ
ಒಪ್ಪಂದ ಆಗುತ್ತೆ. ಹಾಗೆ ಯುದ್ಧ ಪರಿಹಾರವಾಗಿ ಅಂದರೆ ಈ ಒಂದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಎಷ್ಟು ಯುದ್ಧಕ್ಕೆ ಖರ್ಚಾಗಿರುತ್ತೆ ಆ ಒಂದು ಯುದ್ಧದ ಪರಿಹಾರವಾಗಿ ಬ್ರಿಟಿಷರಿಗೆ 330 ಲಕ್ಷ ರೂಪಾಯಿಗಳನ್ನು ಟಿಪ್ಪು ಕೊಡಬೇಕು ಅಂತ ಒಪ್ಪಂದ ಆಗುತ್ತೆ. ಈ ಒಂದು ಯುದ್ಧ ಪರಿಹಾರವನ್ನು ಕೊಡುವವರೆಗೆ ಅಂದರೆ ಇದನ್ನು ಒಟ್ಟಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಬ್ರಿಟಿಷರು ಹೇಳ್ತಾರೆ, ಇದನ್ನು ಕೊಡುವವರೆಗೆ ತನ್ನ ಇಬ್ಬರು ಮಕ್ಕಳು ಅಂದರೆ ಟಿಪ್ಪುವಿಗೆ ಇಬ್ಬರು ಗಂಡು ಮಕ್ಕಳು ಇರ್ತಾರೆ, ಆದ್ದರಿಂದ ಆ ಇಬ್ಬರು ಮಕ್ಕಳನ್ನು ಇಂಗ್ಲೀಷರಲ್ಲಿ ಒತ್ತೆಯಾಗಿ ಇಡಬೇಕು. ಯಾವಾಗ 330 ಲಕ್ಷ ರೂಪಾಯಿಗಳನ್ನು ಪೂರ್ಣವಾಗಿ ಪಾವತಿ ಮಾಡ್ತಾನೋ ಆಗ ಇಬ್ಬರು ಮಕ್ಕಳನ್ನು ಬಿಟ್ಕೊಡ್ತೇವೆ ಅನ್ನುವಂತಹ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಇದು ಮೂರನೇ ಆಂಗ್ಲೋ ಮೈಸೂರು ಯುದ್ಧ. Third Anglo-Mysore War. The main reason for this war was the politics of Travancore. The King of Travancore built a fort in Kochi with the help of British. He also captured Ayakota and Kanganore forts from the Dutch. All these were clear breaking of the Mangalore Treaty. The British captured Karwar, Coimbatore, Dindigul and other regions under the leadership of Meadows. Tipu Sultan entered the region of Brahmal and captured Satyamangalam. He failed in his attempt to capture Tiruvannamalai. Lord Cornwallis took over the leadership of the British Army. This changed the course of the war. British Army captured Kolar and Hoskote. After this, they rushed towards Bangalore under the leadership of Lord Cornwallis. The army captured Bangalore and destroyed the fort. Lord Cornwallis sought the help of Marathas and Nizams of Hyderabad to defeat Tipu Sultan. When they joined the British, the war took another turn. Marathas captured Savanur, Gajendragad, Lakshmeshwara, Hubballi and other places. The combined army marched towards Srirangapattanam by capturing fort after fort in 1792. Tipu Sultan tried to enter an agreement with the British. The Treaty of Srirangapatna was signed by Tipu in 1792. The treaty had unfavorable conditions for Tipu Sultan. Third Anglo-Mysore Wars came to an end with this treaty. According to the treaty, Tipu was forced to give half of his kingdom to the British. He had to pay 3 crore rupees as war damage free. Tipu also had to pledge 2 of his children as a guarantee against the payment. He was also forced to release the prisoners of war. The British withdrew the combined army from Srirangapattanam. The Third Anglo-Mysore War. Tipu and British were suspicious of each other. Tipu was trying to get the help of the French to expel the British from India. The war broke out with Tipu's unprovoked attack on Travancore in 1789. Travancore was in alliance with the company and hence the British declared war on Tipu. Lord Cornwallis, the British Governor General, isolated Tipu by winning over the Marathas and Nizams of his side and defeated Tipu. The war came to an end with the Treaty of Srirangapatna in 1792, by which Tipu had to half of his territories to the Allies and pay 330 lakhs of rupees as war indemnity. He had to keep 2 of his sons as a hostage
with the British till they paid the war indemnity. ನೆಕ್ಸ್ಟ್ 4ನೇ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ, ಅಂದರೆ 3ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ನಂತರ 4ನೇ ಆಂಗ್ಲೋ ಮೈಸೂರು ಯುದ್ಧ 1798ರಿಂದ 99ರವರೆಗೆ ನಡೆಯುತ್ತೆ. ಅಂದರೆ ಈ ಯುದ್ಧದಲ್ಲಿ ಟಿಪ್ಪು ಮರಣವನ್ನು ಹೊಂತಾನೆ. ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳುವಂತೆ ಟಿಪ್ಪುವಿಗೆ ಬಲವಂತಪಡಿಸ್ತಾನೆ. ಟಿಪ್ಪುವನ್ನು ಸೋಲಿಸಿದ್ದು ಲಾರ್ಡ್ ವೆಲ್ಲೆಸ್ಲಿ. ಟಿಪ್ಪುವಿನ ಸೈನ್ಯಕ್ಕೆ ಫ್ರೆಂಚರು ತರಬೇತಿಯನ್ನು ನೀಡುತ್ತಾರೆ. ಟಿಪ್ಪು ಸುಲ್ತಾನ್ ನಿಧನ ಹೊಂದಿದ ವರ್ಷ 1799. ಸಮಾಧಿ ಶ್ರೀರಂಗಪಟ್ಟಣ. ಅಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಾಗುತ್ತೆ ಅಂತಂದರೆ, ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಕಳೆದುಕೊಂಡ ಗೌರವ, ಅಂದರೆ ಶ್ರೀರಂಗಪಟ್ಟಣ ಒಪ್ಪಂದದಂತೆ ಏನಾಗುತ್ತೆ ಅಂತಂದರೆ ತನ್ನ ರಾಜ್ಯದ ಅರ್ಧ ಭಾಗವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕು, ಜೊತೆಗೆ ಯುದ್ಧ ಪರಿಹಾರವಾಗಿ 330 ಲಕ್ಷ ಕೊಡಬೇಕು. ಅದು ಕೊಡೋ ತನಕ ಅಂದರೆ ಆ ಯುದ್ಧ ಪರಿಹಾರನ ಪಾವತಿಸುವವರೆಗೂ ತನ್ನ 2 ಮಕ್ಕಳನ್ನು ಒತ್ತೆಯಾಗಿ ಇಡಬೇಕಾಗಿತ್ತು. ಈ ಒಂದು ಒಪ್ಪಂದದಿಂದ ಇವನು ಅಂದರೆ ಟಿಪ್ಪು ತನ್ನ ಗೌರವವನ್ನು ಕಳೆದುಕೊಂಡಿರ್ತಾನೆ, ಜೊತೆಗೆ ಅವನಿಗೆ ತುಂಬ ಅವಮಾನ ಕೂಡ ಆಗಿರುತ್ತೆ. ಆದ್ದರಿಂದ ಬ್ರಿಟಿಷರು ಸಹ ಟಿಪ್ಪುವಿನ ಮೇಲೆ ಸಂಶಯಗೊಂಡಿರ್ತಾರೆ. ಅಂದರೆ ಇದರಿಂದ ಬ್ರಿಟಿಷರು ಅಂದ್ಕೊಳ್ತಾರೆ ಇವನು ಈ ಒಂದು ಅವಮಾನದಿಂದ ಮತ್ತೆ ನಮ್ಮ ಮೇಲೆ ಯುದ್ಧಕ್ಕೆ ಬರ್ಬೋದು ಅನ್ನೋವಂತಹ ಒಂದು ಸಂಶಯ ಕೂಡ ಬ್ರಿಟಿಷರಿಗೆ ಇರುತ್ತೆ. ಮತ್ತು ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಲು ಅವನನ್ನು ಒತ್ತಾಯಿಸ್ತಾರೆ. ಅಂದರೆ ಸಹಾಯಕ ಸೈನ್ಯ ಪದ್ಧತಿ ಅಂತಂದರೆ, ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಅಂತಂದರೆ ಇದರ ಪ್ರಕಾರ ಈ ಒಪ್ಪಂದಕ್ಕೆ ಒಳಪಡುವ, ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡುವಂತಹ ರಾಜನು ತನ್ನ ರಾಜ್ಯದಲ್ಲಿ ಬ್ರಿಟಿಷರ ಸೈನ್ಯವನ್ನು ಇಟ್ಕೊಳ್ಬೇಕಾಗುತ್ತೆ. ಆ ಸೈನ್ಯದ ಖರ್ಚು ವೆಚ್ಚಗಳನ್ನು ತಾನೇ ಭರಿಸಬೇಕಾಗುತ್ತೆ. ಒಪ್ಪಂದಕ್ಕೆ ಒಳಪಟ್ಟ ರಾಜ ಖರ್ಚು ವೆಚ್ಚ ಭರಿಸದಿದ್ದಲ್ಲಿ ತನ್ನ ರಾಜ್ಯದ ಒಂದು ಭಾಗವನ್ನು ಬ್ರಿಟಿಷರಿಗೆ ಬಿಟ್ಕೊಡ್ಬೇಕಾಗುತ್ತೆ. ಇದೆಲ್ಲ ಸಹಾಯಕ ಸೈನ್ಯ ಪದ್ಧತಿಯ ಒಂದು ಒಪ್ಪಂದವಾಗಿರುತ್ತೆ. ಆದ್ದರಿಂದ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಲು ಟಿಪ್ಪುವನ್ನು ಒತ್ತಾಯಿಸ್ತಾನೆ. ಇದನ್ನು ಟಿಪ್ಪು ಸುಲ್ತಾನ್ ನಿರಾಕರಿಸ್ತಾನೆ. ಅವನು ಫ್ರಾನ್ಸ್, ಅಫ್ಘಾನಿಸ್ತಾನ, ಅರೇಬಿಯಾ ಮತ್ತು ಟರ್ಕಿ ದೇಶಗಳ ಸಹಾಯವನ್ನು ಪಡೆಯಲು ಪ್ರಯತ್ನವನ್ನು ಪಡ್ತಾ ಇರ್ತಾನೆ. ಅಂದರೆ ಅವನು ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧಿಸ್ತಾನೆ, ಜೊತೆಗೆ ಅದನ್ನು ಸಹಿ ಹಾಕಲು ವಿರೋಧಿಸ್ತಾನೆ, ಜೊತೆಗೆ ಅವಮಾನ ಕೂಡ ಆಗಿರುತ್ತೆ. ಆದ್ದರಿಂದ ಅವನು ಏನು ಮಾಡ್ತಾನೆ ಅಂತಂದರೆ ಇತರ ದೇಶಗಳೊಡನೆ ಸಹಾಯವನ್ನು ಪಡೆಯಲು ಯತ್ನಿಸ್ತಿರ್ತಾನೆ. ಬ್ರಿಟಿಷರು, ಮರಾಠರು ಮತ್ತು ನಿಜಾಮರೊಂದಿಗೆ ಮೈಸೂರಿನ ಮೇಲೆ ಆಕ್ರಮಣವನ್ನು ಮಾಡಿದರು. ಅಂದರೆ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಲು ನಿರಾಕರಿಸಿದ್ರಿಂದ ಮರಾಠರು ಮತ್ತು ನಿಜಾಮರೊಂದಿಗೆ ಸೇರಿ ಮೈಸೂರಿನ ಮೇಲೆ ಆಕ್ರಮಣವನ್ನು, ಅಂದರೆ ಟಿಪ್ಪುವಿನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಟಿಪ್ಪು ಏನು ಮಾಡ್ತಾನೆ ಅಂತಂದರೆ ಪ್ರಾರಂಭದಲ್ಲಿ ನಿರ್ಭಯವಾಗಿ, ಅಂದರೆ ಯಾವುದೇ ಭಯವಿಲ್ಲದೆ ಹೋರಾಟವನ್ನು ಅಥವಾ ಯುದ್ಧವನ್ನು ಮಾಡ್ತಾನೆ. ಅವನು ಬ್ರಿಟಿಷರಿಗೆ ಅತಿ ದೊಡ್ಡ ವೈರಿಯಾಗಿದ್ದ ಮತ್ತು ಧೈರ್ಯಶಾಲಿಯಾಗಿದ್ದರಿಂದ ಅವನನ್ನು ಮೈಸೂರಿನ ಹುಲಿ ಅಂತಲೂ ಕೂಡ ಕರೀತಾರೆ. ಅಂದರೆ ಅವನು ಧೈರ್ಯದಿಂದ ಹೋರಾಟವನ್ನು ಮಾಡಿದ್ರಿಂದ ಅವನನ್ನು ಮೈಸೂರಿನ ಹುಲಿ ಅಂತ ಕರೀತಾರೆ. ಹಾಗೆ 1799ರಲ್ಲಿ ಟಿಪ್ಪು ತನ್ನ ರಾಜಧಾನಿ ಶ್ರೀರಂಗಪಟ್ಟಣವನ್ನು ರಕ್ಷಣೆ ಮಾಡಬೇಕು ಅಂತ ಹೋರಾಡ್ತಾ ಇರ್ತಾನೆ. ಆ ಹೋರಾಟದ ಹೊತ್ತಿನಲ್ಲಿ ಅವನು ಬ್ರಿಟಿಷರ ಕೈಗೆ ಸಿಕ್ಕಿ ಮರಣವನ್ನು ಅಪ್ತಾನೆ. 4th Anglo-Mysore War. Tipu Sultan paid all the dues according to the treaty and got his children released. He also gave away the territories to the British as agreed by the treaty. He claimed his right over the Malabar regions under the British occupation. British refused this argument. Lord Wellesley became the Governor General of India in 1790. He intensified the political activities against Tipu Sultan. Tipu attempted to
form an alliance of local rulers. His closeness with the French angered Lord Wellesley. Tipu sent an ambassador to France to seek alliance of the French. This angered the British. British thought that an alliance between France and Tipu Sultan would threaten their existence in India. British forced another treaty upon Tipu. Tipu Sultan rejected this, and this refusal started the Fourth Anglo-Mysore War. The war started in 1799. The British were able to destroy the strong fort. Tipu Sultan died while fighting against the British in 1799. British were happy as if the whole of India came under their rule. Most of the territories under Tipu's rules was shared among the British, Marathas and Hyderabad Nizam. The royal representatives of Mysore Odayas were given a small territory. This region come to be known as Mysore Princely State. Fourth Anglo-Mysore War. Tipu had not reconciled to the loss of his prestige by the Treaty of Srirangapatna. The British were also suspicious of Tipu. The Lord Wellesley forced him to sign the subsidiary alliance treaty. Tipu refused and tried to get help from France, Afghanistan, Arabia and Turkey. The British along with the Marathas and the Nizamas attacked Mysore. Tipu fought undoubtedly. He was the greatest enemy of the British and was very courageous. So he has called the Tiger of Mysore. Tipu died fighting against the enemies in Srirangapatna in 1799 while defending his capital. After the death of Tipu, his territories were divided between the British, the Marathas and the Nizam. Portions of his kingdom was given to the Odayas of Mysore. Krishnaraja Odaya became the king of the Mysore. ಅಂದರೆ ಆಂಗ್ಲೋ ಮೈಸೂರು ಯುದ್ಧಗಳ ನಂತರ ಮೈಸೂರು ಏನಾಗುತ್ತೆ ಅಂತಂದರೆ ಮೈಸೂರು ರಾಜ್ಯ ಬಹುತೇಕ ಬ್ರಿಟಿಷರ ಪಾಲಾಗುತ್ತೆ. ಹಾಗೆ ಇವ್ರು ಏನು ಮಾಡ್ತಾರೆ ಅಂತಂದರೆ ನಿಜಾಮರ ಬ್ರಿಟಿಷರು ಈ ಒಂದು ಮೈಸೂರು ರಾಜ್ಯವನ್ನು ಪರಸ್ಪರ ಹಂಚ್ಕೊಳ್ತಾರೆ. ಉಳಿದ ಹಳೆ ಮೈಸೂರು ಪ್ರಾಂತ್ಯವನ್ನು ಮೈಸೂರು ಒಡೆಯರು ಉತ್ತರಾಧಿಕಾರಿಗೆ ಸಿಗುತ್ತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಮೈಸೂರಿನ ರಾಜನನ್ನಾಗಿ ಮಾಡಲಾಗುತ್ತೆ. ಅವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸ್ತಾರೆ. ಅಂದರೆ ಟಿಪ್ಪುವಿನ ಮರಣದ ನಂತರ ಅವರ ರಾಜ್ಯವನ್ನು ಬ್ರಿಟಿಷರು, ಮರಾಠರು ಮತ್ತು ನಿಜಾಮರು ಪರಸ್ಪರ ಹಂಚಿಕೊಳ್ತಾರೆ. ಅವನ ರಾಜ್ಯದ ಒಂದು ಭಾಗವನ್ನು ಅಂದರೆ ಹಳೆ ಮೈಸೂರು ಪ್ರಾಂತ್ಯವನ್ನು ಮೈಸೂರಿನ ಒಡೆಯರಿಗೆ ನೀಡಲಾಗುತ್ತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮೈಸೂರಿನ ರಾಜರಾಗ್ತಾರೆ. ಅಂದರೆ ಅವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸ್ತಾರೆ. ಅಂದರೆ ಬ್ರಿಟಿಷರ ಒಂದು ಸಹಾಯಕ ಸೈನ್ಯ ಪದ್ಧತಿ ಅನ್ನುವಂಥ ಒಂದು ಪದ್ಧತಿ ಇರುತ್ತೆ. ಆ ಒಂದು ಪದ್ಧತಿಯನ್ನು ಸ್ವೀಕರಿಸಿ ಮೈಸೂರಿನ ಒಡೆಯರಾಗ್ತಾರೆ. ಹೀಗೆ ಎರಡನೇ ಮತ್ತು ಮೂರನೇ ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಹೀಗೆ ಕೊನೆಗೊಳ್ಳುತ್ತೆ. ಅಂದರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮದ್ರಾಸ್ ಒಪ್ಪಂದದ ಮೂಲಕ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದ ಮೂಲಕ, ಹಾಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತೆ. ಅದರ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣವನ್ನು ಅಪ್ತಾನೆ. ಮೊದಲನೇ ಮತ್ತು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಹೈದರಾಲಿಯ ನಡುವೆ ನಡೆಯುತ್ತೆ. ಹೈದರಾಲಿ ಮತ್ತು ಬ್ರಿಟಿಷರೊಂದಿಗೆ ನಡೆಯುತ್ತೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಆಕ್ರಮಣವನ್ನು ಮಾಡುತ್ತಿರುವಾಗಲೇ ಮರಣವನ್ನು ಅಪ್ತಾನೆ. ಅದರಿಂದ ಅವನ ಮಗ ಟಿಪ್ಪು ಮುಂದುವರಿಸ್ತಾನೆ. ಹಾಗೆ ಮೂರನೇ ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರೊಂದಿಗೆ ನಡೆಯುತ್ತೆ. ಇದಿಷ್ಟು ಆಂಗ್ಲೋ ಮೈಸೂರು ಯುದ್ಧಗಳು. ಇದರಲ್ಲಿ ಕೇಳುವಂತಹ ಕ್ವೆಶನ್ಸ್
5 ಮಾರ್ಕ್ಸ್ಗೆ ಕೇಳ್ತಾರೆ. ಡಿಸ್ಕಸ್ ದ ಸ್ಟ್ರಗಲ್ ಆಫ್ ಟಿಪ್ಪು ಸುಲ್ತಾನ್ ವಿತ್ ದ ಬ್ರಿಟಿಷ್, ಅಥವಾ ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ ಅಂತ ಕೇಳ್ತಾರೆ. ಜೊತೆಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಂದು ಒಪ್ಪಂದ, ಅಂದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾವ ಒಂದು ಒಪ್ಪಂದವನ್ನು ಮಾಡ್ತಾರೆ ಅದು ಯಾವುದು ಅಂತ ಬರೀಬೇಕು. ಹಾಗೆ ಮೈಸೂರಿನ ಹುಲಿ ಯಾರು, ಹುಲಿ ಎಂದು ಯಾರನ್ನು ಕರೆಯಲಾಗಿದೆ ಅನ್ನೋದನ್ನು, ಅದು ಕೂಡ 1 ಮಾರ್ಕ್ಸ್ಗೆ ಕೇಳುವಂತಹ ಕ್ವೆಶನ್. ಹಾಗೆ ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದ್ರೂ 2 ಕರಾರುಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಅಂದರೆ ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಕರಾರುಗಳು ಅಥವಾ ಒಪ್ಪಂದದಲ್ಲಿ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ತಾರೆ. ನಿರ್ಧಾರಗಳು ಏನು ಅಂತಂದರೆ, ಟಿಪ್ಪು ತನ್ನ ರಾಜ್ಯದ ಅರ್ಧ ಭಾಗವನ್ನು ನೀಡಬೇಕಾಗುತ್ತೆ, ಜೊತೆಗೆ 330 ಲಕ್ಷ ರೂಪಾಯಿ ಯುದ್ಧ ಪರಿಹಾರವನ್ನು ನೀಡಬೇಕಾಗುತ್ತೆ. ಅದು ನೀಡುವವರೆಗೂ ತನ್ನ 2 ಮಕ್ಕಳನ್ನು ಒತ್ತೆಯಾಳಾಗಿ ಇರಿಸ್ಕೊಳ್ಳುವಂಥದ್ದು. ಇದು ಶ್ರೀರಂಗಪಟ್ಟಣ ಒಪ್ಪಂದದ ಕರಾರು ಆಗಿರುತ್ತೆ. ಇದು 2 ಮಾರ್ಕ್ಸ್ಗೆ ಕೇಳುವಂತಹ ಕ್ವೆಶನ್ ಆಗಿರುತ್ತೆ. ನೇಮ್ ದ treaty which ended the Third Anglo-Mysore War. Next question, who was called the Tiger of Mysore? And mention any 2 terms of the Treaty of Srirangapatana. ಇದು 2 ಮಾರ್ಕ್ಸಿಗೆ ಕೇಳುವಂತಹ ಕ್ವೆಶನ್ಸ್ ಆಗಿರುತ್ತೆ ಈ ಒಂದು ಟಾಪಿಕಲ್ಲಿ. ಥ್ಯಾಂಕ್ ಯು.